ಹಾಯ್ ಆಲ್, ಹೇಗಿದ್ದೀರಾ ಎಲ್ಲಾರು? ವೆಲ್ಕಮ್ ಬ್ಯಾಕ್ ಟು ನಮ್ಮ ಕುಕ್ಸ್ ಜಿಯು ಟೇಸ್ಟಸ್. ಏನ್ ಗೊತ್ತಾ, ಇವತ್ತು ನಾನ್ ಮಾಡ್ತಾ ಇಲ್ಲ, ಇದು ರಾತ್ರಿ ಬ್ಲಾಗ್ ಆಗಿರುತ್ತೆ. ನಾಳೆ ಬೆಳಿಗ್ಗೆ ಮಮ್ಮಿ ಒಂದೊಳ್ಳೆ ಟೇಸ್ಟಿ ಆಗಿರೋ ನೀರ್ ದೋಸೆ ಮಾಡ್ತಾರೆ, ಅದು ನಮ್ಮ ಉಡುಪಿ ಸ್ಟೈಲ್ ಅಲ್ಲಿ. ಸೊ ನೀರ್ ದೋಸೆ ಜೊತೆ ಕಾಯಿ ಚಟ್ನಿ ಒಳ್ಳೆ ಕಾಂಬಿನೇಷನ್ ಆಯ್ತಾ. ಮಮ್ಮಿ ಕೈಯಿಂದ ತಿಂದ್ರೇನೆ ಅದ್ಭುತ ಅದು. ಸೊ ನಿಮ್ ಜೊತೆನೂ ತೋರಿಸ್ಕೊತೀನಿ. ನಮ್ಮ ಮಮ್ಮಿ ಹೇಳ್ತಾರೆ ಹೇಗ್ ಮಾಡ್ಬೇಕಂತ, ನೀವು ಕರೆಕ್ಟ್ ಆಗಿ ಫಾಲೋ ಮಾಡಿ. ಯಾರ್ಯಾರಿಗೆ ನೀರ್ ದೋಸೆ ಮಾಡಕ್ ಬರಲ್ಲ, ಖಂಡಿತ ಇಷ್ಟ ಆಗುತ್ತೆ ನಿಮ್ಗೂ. ಸೊ ಇವತ್ತು ನೈಟೇ ಸೋಪ್ ಮಾಡಿರ್ತಾರೆ ಮಮ್ಮಿ, ಹಾಗಾಗಿ ತೋರಿಸ್ತಾರೆ. ಬಾ ಬಾ ಬಾ, ನೀರ್ ದೋಸೆ ಅಕ್ಕಿ ತಂದೆ ನೋಡಿ. ಇಲ್ಲಿ ಬಾ, ಇತಿ ಬಾ. ಸೊ ಇದು ಮಮ್ಮಿ ರೇಷನ್ ರೈಸ್ ಆಯ್ತಾ, ಇದು ರೇಷನ್ ಅಕ್ಕಿ ಬರುತ್ತಲ್ವಾ, ಸೊ ಅದೇ ಅಕ್ಕಿ. ಎಷ್ಟು ಒಂದ್ ಕಪ್? ಒಂದ್ ಕಪ್ ಅಕ್ಕಿ ರಾತ್ರಿನೇ ನೆನ್ಸಿಡ್ಬೇಕು. ಸೊ ಚೆನ್ನಾಗಿ ವಾಶ್ ಮಾಡಿ, 4-5 ಸಲ ವಾಶ್ ಮಾಡಿ ಫುಲ್ ನೀರ್ ತುಂಬಿ ಅದನ್ನ ಮುಚ್ಚಿಟ್ಬಿಡಿ ಆಯ್ತಾ. ಈಗ ಮಮ್ಮಿ ಎಲ್ಲ ವಾಶ್ ಮಾಡ್ಕೊಂಡು ನೀರ್ ಹಾಕೋಬೇಕು. ನೀರ್ ಹಾಕಿ ನೀರ್ ಹಾಕಿ ನೆನೆಸಿಟ್ಟ ನೋಡಿ. ಸೊ ಫುಲ್ ನೀರ್ ಹಾಕಿ ಇದನ್ನ ಮುಚ್ಚಿಟ್ಬಿಡೋಣ. ಸೊ ನಾಳೆ ಬೆಳಿಗ್ಗೆ ಮತ್ತೆ ಸಿಗೋಣ. ಆಯ್ತಾ. ಸೊ ನನ್ನ ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಗುಡ್ ನೈಟ್. ಹಾಯ್ ಆಲ್, ಗುಡ್ ಮಾರ್ನಿಂಗ್. ಬನ್ನಿ, ಇವಾಗ ಹಿಟ್ಟೆಲ್ಲ ಚೆನ್ನಾಗಿ ನೆಂದಿದೆ. ಇವಾಗ ಅಕ್ಕಿ ಚೆನ್ನಾಗಿ ನೆಂದಿದೆ. ಸೊ ಇವಾಗ ಅಮ್ಮ ಇದನ್ನ ರುಬ್ಕೋತಾರೆ. ನೀರು ಎಷ್ಟು ಬೇಕು ಅಷ್ಟು ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಸೊ ನಾನು ನಿಮ್ಗೆ ಇಲ್ಲಿ ಮುಂದೆ ತೋರಿಸ್ತೀನಿ ನೋಡಿ, ನಿಮ್ಗೆ ನೀರು ದೋಸೆ ಹಿಟ್ಟು ಪರ್ಫೆಕ್ಟ್ ಆಗಿ ಯಾವ ಹದಕ್ಕೆ ಬರಬೇಕು ಅಂತ ಹೇಳಿ. ಆವಾಗಲೇ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಆಯ್ತಾ. ಇದು ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ನಮ್ಗೆ ಎಷ್ಟು ತೆಳ್ಳಗ್ ಬೇಕು ಅಂತ ಹೇಳಿ, ಹಿಂಗ್ ಮಾಡಿ ಹಿಂಗ್ ಹಾಕಿದಾಗ ಹಿಂದ್ಗಡೆ ಒಂದೇ ಲೇಯರ್ ಬರಬೇಕು. ಸೊ ಇದೇನ್ ಲೇಯರ್ ಬರುತ್ತಲ್ವಾ, ಹಿಂಗ್ ಒಂದ್ ಲೇಯರ್ ಬಂದ್ರೆ ಹಿಟ್ಟು ಸರಿ ಇದೆ ಅಂತ ಅರ್ಥ. ಈ ಕಾಯಿ ಚಟ್ನಿ ತುಂಬಾನೇ ಈಸಿ. ನಾವಿಲ್ಲಿ ಒಣಕಾಯಿ ಹಾಕೊಂಡಿದೀವಿ. ಒಣಕಾಯಿ, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಹುಳಿ, ಉಪ್ಪು ಇಷ್ಟನ್ನು ಹಾಕಿ ರುಬ್ಕೊಂಡ್ಬಿಟ್ರೆ ಆಯ್ತು. ಟೇಸ್ಟಿ ಆಗಿರೋ ಕಾಯಿ ಚಟ್ನಿ ರೆಡಿನೇ ಆಗೋಗುತ್ತೆ. ನಾವಿಲ್ಲಿ ಗಟ್ಟಿ ರುಬ್ಕೊಂಡಿದೀವಿ, ನೀವು ಬೇಕಾದ್ರೆ ನೀರ್ ಜಾಸ್ತಿ ಹಾಕೋಬಹುದು. ಆದ್ರೆ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಯ್ತಾ. ನೀರ್ ದೋಸೆಗೆ ಸೂಪರ್ ಆಗಿರುತ್ತೆ. ಇನ್ನು ಚಿಕನ್ ಕರಿ ಇದ್ರಂತೂ ಬೊಂಬಾಟ್. ಸೊ ನೀರು ದೋಸೆ ಹಾಕುವಾಗ ಫಸ್ಟು ಆಯಿಲ್ನ ಹಚ್ಕೊಳ್ಳಿ ತವಾಗೆ. ಹಚ್ಕೊಂಡಾದ್ಮೇಲೆ ನಾವೇನು 1 ಸೌಂಡ್ ಹಿಟ್ಟು ತೊಗೊಂಡಿರ್ತೀವಲ್ವ, ಅದೇ ಫುಲ್ ತವಾಗ ಹಾಕಬೇಕು. ಆ ಥರ ಹಾಕ್ಬೇಕು ನಾವು, ಆವಾಗಲೇ ಪರ್ಫೆಕ್ಟಾಗಿ ನೀರು ದೋಸೆ ಬರೋದು. ಇಲ್ಲ ನಾವು 2 ಸೌಂಡು ಇಲ್ಲ 1.5 ಸೌಂಡ್ ಹಾಕಿಬಿಟ್ರೆ ಏನಾಗುತ್ತೆ, ದಪ್ಪ ಬರುತ್ತೆ. ಸೊ ಅಷ್ಟು ಚೆನ್ನಾಗಿ ಆಗಲ್ಲ. ಆ್ಯಕ್ಚುಲಿ ನೀರು ದೋಸೆ ತವಾನೇ ಬೇರೆ ಸಿಗುತ್ತೆ. ಸೊ ಇದು ನಾವು ಈಗ ಸದ್ಯಕ್ಕೆ ಮಾಡ್ತಿರೋದು, ಬಟ್ ತುಂಬ ಚೆನ್ನಾಗಿ ಬರುತ್ತೆ. ವಿಡಿಯೋ ಮಾಡ್ತಿದ್ದೀನಿ ಅಂತ ನೋಡಿ ಹೆಂಗ್ ಮಾಡ್ತಿದ್ದಾರೆ. ಪರ್ಫೆಕ್ಟ್ ಆಗಿರೋ ನೀರು ದೋಸೆ ರೆಡಿ ಆಯಿತು. ಸೂಪರಾಗಿ. ನಾನಂತೂ ಚಟ್ನಿ ಜೊತೆ ತಿಂದೆ. ನಮ್ಮನೇಲಿ ಅವಾಗವಾಗ ಮಾಡ್ತಾ ಇರ್ತೀವಿ ನೀರು ದೋಸೆ, ಕಾಯಿ ದೋಸೆ, ಮೆಂತ್ಯ ದೋಸೆ, ಎಲ್ಲ ಥರದ ದೋಸೆ. ಸೊ ನಮ್ಮ ಕಡೆಯವ್ರಿಗೆ ಗೊತ್ತಿರುತ್ತೆ ಇದು. ಸೊ ನೀವು ಒಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ಯಾಕಂದರೆ ಎಷ್ಟೋ ಜನಕ್ಕೆ ನೀರು ದೋಸೆ ಕರೆಕ್ಟಾಗಿ ಮೆಜರ್ಮೆಂಟ್ ಮಾಡೋಕ್ಕೆ ಬರಲ್ಲ, ಹಾಕ್ಲಿಕ್ಕೆ ಬರಲ್ಲ. ಸೊ ನಿಮ್ಗೇನಾದರೂ ಬರ್ತಿದ್ರೆ, ಯಾರಿಗೆ ಬರ್ತಿರಲ್ವೋ ಅವ್ರಿಗೆ ಶೇರ್ ಮಾಡಿ ಈ ವಿಡಿಯೋನ. ಹಾಗೆ ನೀವು ಮಾಡ್ಕೊಂಡು ತಿನ್ನಿ, ಮಜಾ ಮಾಡಿ. ಯಾವಾಗ ಚಿಕನ್ ಕರಿ ಮಾಡ್ತೀರಾ, ಮಟನ್ ಕರಿ ಮಾಡ್ತೀರಾ, ಫಿಶ್ ಕರಿ ಮಾಡ್ತೀರಾ, ಆವಾಗೆಲ್ಲ ನೀರು ದೋಸೆ ಮಾಡ್ಕೊಳ್ಳಿ ಆಯಿತಾ. ತುಂಬ ಚೆನ್ನಾಗಾಗುತ್ತೆ.
ಮತ್ತೆ ಇನ್ನು ಫ್ಯಾಮಿಲಿ ಕೇಳ್ತಾರೆ ಇನ್ನೂ ಮಾಡು ಅಂತ ಹೇಳಿ. ಅಷ್ಟು ಚೆನ್ನಾಗಿ ಬರುತ್ತೆ ಇದು. ಹೋಟ್ಲಲ್ಲೆಲ್ಲ ತಿಂತಾನೆ ಇರ್ತೀರಾ, ಬಟ್ ಮನೇಲಿ ಮಾಡಿ ತಿನ್ನೋ ರುಚಿನೇ ಬೇರೆ ಅಲ್ವಾ? ಸೊ ಟ್ರೈ ಮಾಡಿ, ಸೂಪರ್ ಆಗಿರುತ್ತೆ. ನಾನಂತೂ ಟ್ರೈ ಮಾಡಿದೆ, ನಾನು ಮಾಡ್ತಾನೆ ಇರ್ತೀನಿ. ಸೊ ಬಟ್ ಇನ್ನೂ ಚೆನ್ನಾಗಿತ್ತು. ನಮೃತ ಬಿಸಿ ಬಿಸಿ ನೀರು ದೋಸೆ ರೆಡಿ ನೋಡು, ತಿನ್ನು. ಸೂಪರ್.